ಇನ್ನೊಂದು ಕಡೆ ಚಿತ್ತಾಪುರ ಪಥಸಂಚಲನ ವಿವಾದ ಇವತ್ತು ನಿರ್ಣಾಯಕ ದಿನ. ಹೈಕೋರ್ಟ್ನ ನಿರ್ದೇಶನದಂತೆ ಇವತ್ತು ಮಹತ್ವದ ಶಾಂತಿ ಸಭೆ ನಡೆಯುತ್ತೆ. ಕಲಬುರಗಿಯ ಡಿಸಿ ಕಚೇರಿಯಲ್ಲಿ ಬೆಳಗ್ಗೆ 11:30ಕ್ಕೆ ಶಾಂತಿ ಸಭೆ ಇದೆ. ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ 9 ಸಂಘಟನೆಗಳು ಅರ್ಜಿ ಹಾಕಿವೆ. ಒಂದು ಸಂಘಟನೆಯಿಂದ ಗರಿಷ್ಠ 3 ಮಾತ್ರ ಆಹ್ವಾನ ಕೊಡಲಾಗಿದೆ. ನೋಟಿಸ್ ಕೊಟ್ಟಿದ್ದಾರೆ ಪ್ರತಿಯೊಂದು ಸಂಘಟನೆಗಳಿಗೂ. ಒಂದು ಸಂಘಟನೆಯಿಂದ ಗರಿಷ್ಠ 3 ಮಾತ್ರ ಸಭೆಯಲ್ಲಿ ಭಾಗಿಯಾಗಬಹುದು. ಎಸ್ಪಿ, ಪೊಲೀಸ್ ಕಮಿಷನರ್ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ. ವಿವಾದದ ನಂತರ ಇದೇ ಮೊದಲ ಬಾರಿಗೆ ಶಾಂತಿ ಸಭೆ ಕರೆದಿರೋದು. ಕೋರ್ಟಿನ ನಿರ್ದೇಶನದಂತೆ ಶಾಂತಿ ಸಭೆಯನ್ನ ಕರೆಯಲಾಗಿದೆ. ಇವತ್ತು 11:30ಕ್ಕೆ ಶಾಂತಿ ಸಭೆ ನಡೆಯುತ್ತೆ. ವಿವಾದದ ನಂತರ ಇದೇ ಮೊದಲ ಬಾರಿಗೆ ಶಾಂತಿ ಸಭೆ ಕರೆದಿರೋದು. ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೀತಾ ಇದೆ ಚಿತ್ತಾಪುರ ಪಥಸಂಚಲನ. ಪಥಸಂಚಲನ ನಡೆಸೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿ ಕೊಡ್ತಾರಾ? ಆರ್ಎಸ್ಎಸ್ ಸೇರಿದಂತೆ 9 ಸಂಘಟನೆಗಳು ಮನವಿಯನ್ನ ಸಲ್ಲಿಸಿರೋದು. ಆರ್ಎಸ್ಎಸ್ ಸೇರಿ 9 ಸಂಘಟನೆಗಳ ಜೊತೆಗಿನ ಸಭೆ ಏನಾಗಬಹುದು? ಶಾಂತಿ ಸಭೆಯಲ್ಲಿನ ನಿರ್ಣಯದ ಬಗ್ಗೆ ಸದ್ಯ ಎಲ್ಲರ ಚಿತ್ತ ಇದೆ. ಕಲಬುರಗಿ ಡಿಸಿ ಕಚೇರಿ ಮುಂದೆ ಪೊಲೀಸ್ ಬಂದೋಬಸ್ತ್ ಇದೆ. ನೋಟಿಸ್ ಪಡೆದ ಸಂಘಟನೆಯವರಿಗೆ ಮಾತ್ರ ಅವಕಾಶ. ಒಂದು ಸಂಘಟನೆಯಿಂದ 3 ಭಾಗಿಯಾಗಬಹುದು ಶಾಂತಿ ಸಭೆಯಲ್ಲಿ. ಆಹ್ವಾನ ಇಲ್ಲದವರಿಗೆ ಸಭೆಗೆ ಹಾಜರಾಗೋದಕ್ಕೆ ಅವಕಾಶ ಇಲ್ಲ. ಆರ್ಎಸ್ಎಸ್ 100 ವರ್ಷ ಪೂರೈಸಿರೋ ಹಿನ್ನೆಲೆ ದೇಶದಾದ್ಯಂತ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ. ಪಥಸಂಚಲನ ನಡೀತಾ ಇದೆ. ರಾಜ್ಯದಲ್ಲೂ ಜಿಲ್ಲೆಗಳಲ್ಲಿ ಪಥಸಂಚಲನ ನಡೀತಾ ಇದೆ ನಿಜ. ಆದ್ರೆ ಚಿತ್ತಾಪುರ ಪಥಸಂಚಲನ ಅನ್ನೋದು ಬಹಳ ದೊಡ್ಡ ಸಂಘರ್ಷಕ್ಕೆ ಕಾರಣವಾಗ್ತಾ ಇದೆ. 9 ಸಂಘಟನೆಗಳು ಅರ್ಜಿಯನ್ನ ಸಲ್ಲಿಸಿರೋದು ಮನವಿಗಾಗಿ. ಅವಕಾಶವನ್ನ ಕೋರಿ ಮನವಿ ಸಲ್ಲಿಸಿರೋದು 9 ಸಂಘಟನೆಗಳು. ಆರ್ಎಸ್ಎಸ್, ಭೀಮ್ ಆರ್ಮಿ, ದಲಿತ ಪ್ಯಾಂಥರ್, ರಾಜ್ಯ ರೈತ ಸಂಘ, ಕ್ರಿಶ್ಚಿಯನ್ ಸಂಘ, ಕುರುಬ ಸಮುದಾಯ ಅನೇಕ ಕಾರಣಗಳನ್ನ ಮುಂದೆ ಇಟ್ಕೊಂಡು ಆ ದಿನ ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ, ನಾವು ಕೂಡ ಪಥಸಂಚಲನ ಮಾಡ್ತಾ ಇದ್ದೀವಿ ಅಂತ ಮನವಿಯನ್ನ ಸಲ್ಲಿಸಿದ್ದಾರೆ. ಯಾರಿಗೆ ಅವಕಾಶವನ್ನ ಕೊಡೋದು? ಈ ವಿಚಾರ ಕೋರ್ಟ್ ಮೆಟ್ಟಿಲು ಹತ್ತಿದೆ. ಈಗ ಕೋರ್ಟಿನ ನಿರ್ದೇಶನದಂತೆ ಇವತ್ತು ಶಾಂತಿ ಸಭೆ 11:30ಕ್ಕೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಆರ್ಎಸ್ಎಸ್ ಪಥಸಂಚಲನ ಅನ್ನೋದು ಎಷ್ಟು ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗಿದೆ ಚಿತ್ತಾಪುರದಲ್ಲಿ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಆರ್ಎಸ್ಎಸ್ ಸೇರಿದಂತೆ 9 ಸಂಘಟನೆಗಳು ಸಲ್ಲಿಸಿರುವಂತಹ ಮನವಿ. ಇವತ್ತು ಶಾಂತಿ ಸಭೆ ಇದೆ ಕೋರ್ಟಿನ ನಿರ್ದೇಶನದಂತೆ. ಸೊ ಎಲ್ಲಾ ಸಂಘಟನೆಯವರು ಕೂಡ ಇವತ್ತಿನ ಈ ಶಾಂತಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಸದ್ಯಕ್ಕೆ ಏನಿದೆ ಪರಿಸ್ಥಿತಿಯಲ್ಲಿ? ಹೌದು ಶ್ವೇತಾ, ಖಂಡಿತವಾಗಿಯೂ ಕಳೆದ 15 ದಿನಗಳಿಂದ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ್ನಲ್ಲಿ RSS ಪಥ ಸಂಚಲನ ನಡೆಸಿರಲು ಉದ್ದೇಶಿಸಿರುವಂತಹ ಕಾರ್ಯಕ್ರಮ ಏನಿದೆಯಲ್ಲ, ಇದು ತೀವ್ರ ಒಂದ್ ರೀತಿ ಸಂಘರ್ಷದ ವಾತಾವರಣದಲ್ಲಿ ಸೃಷ್ಟಿ ಮಾಡಿರುವಂತದ್ದು. ಕಳೆದ 13ನೇ ತಾರೀಕು RSS ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತದೆ. 18ನೇ ತಾರೀಕು ನಾವು ಪಥ ಸಂಚಲನ ಮಾಡ್ತೀವಿ, ಅವಕಾಶ ಕೊಡಿ ಅಂತ. ಅದಾದ ನಂತರ 19ನೇ ತಾರೀಕು ನಾವು ಪಥ ಸಂಚಲನ ಮಾಡ್ತೀವಿ, ಅವಕಾಶ ಕೊಡಿ ಅಂತ ಕೇಳಿರ್ತಾರೆ. 18ನೇ ತಾರೀಕು ಅಂದ್ರೆ ಇವರು ಕೇಳಿರುವ ದಿನಾಂಕದ 1 ದಿನ ಮುಂಚೆ 3 ಸಂಘಟನೆಯವರು ನಮಗೂ ಕೂಡ 19ನೇ ತಾರೀಕಿಗೆ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಕೇಳುವ ಮೂಲಕ ಒಂದು ಸಂಘರ್ಷದ ವಾತಾವರಣ ಅಲ್ಲಿ ಸೃಷ್ಟಿಯಾಗ್ತದೆ. ಜಿಲ್ಲಾಡಳಿತ ಅನುಮತಿ ಕೊಡೋದಿಲ್ಲ. ಅದಾದ ನಂತರ RSS ನವರು ನ್ಯಾಯಾಲಯದ ಮೊರೆ ಹೋಗಿರುವಂತದ್ದು. ಕಲಬುರಗಿ ಹೈಕೋರ್ಟ್ 2 ಬಾರಿ ಈ ಬಗ್ಗೆ ವಿಚಾರಣೆಯನ್ನು ನಡೆಸಿ 28ನೇ ತಾರೀಕು ಅಂದ್ರೆ ಇವತ್ತು ಜಿಲ್ಲಾಡಳಿತ DC ಅವರ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆ ನಡಿಬೇಕು, 30ನೇ ತಾರೀಕು ನಡೆಯುವಂತಹ ಮುಂದಿನ ವಿಚಾರಣೆಯಲ್ಲಿ ಆ ವರದಿಯನ್ನ ಸಲ್ಲಿಸಬೇಕು ಅಂತ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಹೈಕೋರ್ಟ್ ನಿರ್ದೇಶನದ ಹಿನ್ನೆಲೆಯಲ್ಲಿ ಇವತ್ತು ಶಾಂತಿ ಸಭೆ ನಡೀತಾ ಇದೆ. ಈ 19ನೇ ತಾರೀಕಿನಿಂದ ಇಲ್ಲಿವರೆಗೆ ಆಗಿರುವಂತಹ ಬೆಳವಣಿಗೆಗಳನ್ನ ನೋಡೋದಾದ್ರೆ, ಮೊದಲು 3 ಸಂಘಟನೆಗಳು ನಮಗೆ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ವು. ಅದಾದ ನಂತರ RSS ನವೆಂಬರ್ 2ನೇ ತಾರೀಕು ಕೇಳ್ತು. ಅದಾದ ನಂತರ ಇದುವರೆಗೂ 10 ಸಂಘಟನೆಯವರು
10 ಬೇರೆ ಬೇರೆ, ಅದರಲ್ಲಿ ಕುರುಬ ಸಮಾಜದವರಿದ್ದಾರೆ, ಕ್ರಿಶ್ಚಿಯನ್ ವೆಲ್ಫೇರ್ ಸೊಸೈಟಿ ಅವರಿದ್ದಾರೆ, ದಲಿತ ಸಂಘಟನೆಗಳವರಿದ್ದಾರೆ, ಈ ರೀತಿ ರೈತ ಸಂಘದವರಿದ್ದಾರೆ, ಈ ರೀತಿ 10 ಬೇರೆ ಬೇರೆ ಸಂಘಟನೆಯವರು ನಮಗೂ ಕೂಡ ಪಥ ಸಂಚಲನಕ್ಕೆ ಅವಕಾಶ ಕೊಡಿ, ಕೆಲವೊಬ್ರು ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅವಕಾಶ ಕೊಡಿ, ಇನ್ ಕೆಲವೊಬ್ರು ನಾವು ಪ್ರಾರ್ಥನಾ ನಡಿಗೆ ಮಾಡ್ತೀವಿ ಅವಕಾಶ ಕೊಡಿ, ಈ ರೀತಿ ಒಟ್ಟು 10 ಸಂಘಟನೆಯವರು ಮನವಿ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಇವತ್ತು ನಡೀತಿರುವಂತಹ ಶಾಂತಿ ಸಭೆ ತೀವ್ರ ಕುತೂಹಲ ಮೂಡಿಸಿರುವಂತದ್ದು. ಒಂದ್ ಕಡೆ ಹೈಕೋರ್ಟ್ ನಿರ್ದೇಶನದ ಅನುಗುಣವಾಗಿ ಶಾಂತಿ ಸಭೆ ನಡೀತಾ ಇದೆ. ಬಿಕ್ಕಟ್ಟು ಸೃಷ್ಟಿ ಆದಾಗಿನಿಂದ ಇಲ್ಲಿಯವರೆಗೂ ಈ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನಡೆಸ್ತಾ ಇರುವಂತಹ ಮೊಟ್ಟ ಮೊದಲ ಪ್ರಯತ್ನ ಇದು ಅಂತ ಹೇಳ್ಬೇಕಾಗ್ತದೆ. ಇದುವರೆಗೂ ಈ ರೀತಿ ಸಂಧಾನ ಆಗಿರ್ಲಿ, ಶಾಂತಿ ಸಭೆ ಆಗಿರ್ಲಿ, ಎಲ್ಲರನ್ನ ಕರೆದು ಮಾತನಾಡಿಸುವಂತಹ ಪ್ರಯತ್ನ ಆಗಿರ್ಲಿ, ಸಮಸ್ಯೆ ದಿಕ್ಕಿನಲ್ಲಿ ಇದುವರೆಗೂ ಯಾವುದೇ ಪ್ರಯತ್ನಗಳಾಗಿರಲಿಲ್ಲ. ಹೈಕೋರ್ಟಿನಲ್ಲಿ ಈ ಬಗ್ಗೆ ವಿಚಾರಣೆ ನಡೆದಿರುವಂತದ್ದು ಬಿಟ್ರೆ ಕಲಬುರಗಿ ಜಿಲ್ಲಾಡಳಿತ ಇದೇ ಮೊಟ್ಟ ಮೊದಲ ಬಾರಿಗೆ ಬಿಕ್ಕಟ್ಟು ಸೃಷ್ಟಿಯಾದ ನಂತರ ಶಾಂತಿ ಸಭೆಯನ್ನು ಆಯೋಜನೆ ಮಾಡಿದೆ. ಸ್ವತಃ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ ಈ ಶಾಂತಿ ಸಭೆ ನಡೀತದೆ. 10 ಸಂಘಟನೆಯವರಿಗೆ ನೋಟಿಸ್ ಅನ್ನ ಈಗಾಗಲೇ ಕೊಡಲಾಗಿದೆ. ಕೆಲವೊಬ್ರು ಈಗಾಗಲೇ ಆಗಮಿಸ್ತಾ ಇದ್ದಾರೆ ಕೂಡ. ಒಂದು ಸಂಘಟನೆಯಿಂದ ಗರಿಷ್ಠ 3 ಜನರಿಗೆ ಮಾತ್ರ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿಕೊಡಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮವಾಗಿ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಅನ್ನ ಕೈಗೊಳ್ಳಲಾಗಿದೆ. ಜಿಲ್ಲಾ ಆಡಳಿತಕ್ಕೆ ಅಂದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಆಗಿರ್ಬೋದು ಅಥವಾ ಇಲ್ಲಿರುವಂತಹ ಮಿನಿ ವಿಧಾನಸೌಧದಲ್ಲಿರುವಂತಹ ಇತರ ಸರ್ಕಾರಿ ಕಚೇರಿಗಳಿಗೆ ತೆರಳುವಂತಹ ಸಾರ್ವಜನಿಕರಿಗೂ ಕೂಡ ತಪಾಸಣೆ ನಡೆಸಿ ಬಿಡಲಾಗ್ತಾ ಇದೆ. ಇಲ್ಲಿ ಇತರ ಸಿಬ್ಬಂದಿಗಳು ಅಧಿಕಾರಿಗಳು ತೆರಳುವಂತವ್ರಿಗೂ ಕೂಡ ID ಕಾರ್ಡ್ ಅನ್ನ ಚೆಕ್ ಮಾಡಿ ಬಿಡಲಾಗುವಂತಹ ಪ್ರಯತ್ನ ಮಾಡಲಾಗ್ತಾ ಇದೆ. ಈಗಾಗಲೇ ಕಲಬುರಗಿ SP ಅಡ್ಡೂರು ಶ್ರೀನಿವಾಸಲು ಸೇರಿದಂತೆ ಅಧಿಕಾರಿಗಳ ತಂಡ ಕಲಬುರಗಿ ಜಿಲ್ಲಾ ಅಧಿಕಾರಿಗಳ ಕಚೇರಿಗೆ ಆಗಮಿಸಿರುವಂತದ್ದು. ಕೆಲವು ಭೀಮ್ ಆರ್ಮಿಯ ಒಬ್ಬ ಸದಸ್ಯರು ಈಗಾಗಲೇ ಅಲ್ಲಿ ಒಳಗಡೆ ಹೋಗಿರುವಂತದ್ದು. ಇನ್ನು ಅರ್ಧ ಗಂಟೆ ಸಮಯ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಜನ ಆಗಮಿಸುವಂತಹ ಸಾಧ್ಯತೆಗಳಿದಾವೆ. ಒಟ್ಟಾರೆ ಇವತ್ತಿನ ಶಾಂತಿ ಸಭೆಯಲ್ಲಿ ಏನು ನಿರ್ಣಯ ಆಗ್ತದೆ ಅನ್ನುವಂಥದ್ದು ಮಾತ್ರ ತೀವ್ರ ಕುತೂಹಲ ಮೂಡಿಸಿರುವಂತದ್ದು. ಶ್ವೇತಾ, ಥ್ಯಾಂಕ್ ಯು ಶರಣಯ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.